ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಹುಟ್ಟುಹಾಕುವಂತ ಅನೇಕ ಘಟನೆಗಳಾಗ್ತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಪ್ರಕರಣ ಇದು. ಜೆಡಿಎಸ್ನ ಶಾಸಕಿಯೊಬ್ಬರಿಗೆ ಜೀವ ಭಯ ಕಾಡ್ತಾ ಇದೆಯಂತೆ. ಮನೆಗೆ ಎಂಟ್ರಿ ಕೊಟ್ಟು ಆತಂಕವನ್ನ ಹುಟ್ಟಿಸಿದ್ದಾರೆ ಆಗಂತುಕರು. ದೇವದುರ್ಗ ಜೆಡಿಎಸ್ ಶಾಸಕಿ ಕರೆಮ್ಮ ಅವರಿಗೆ ಜೀವ ಭಯ ಇದೆ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಶಾಸಕಿ ಕರೆಮ್ಮ ಮನೆ ಹತ್ತಿರ ಬೈಕ್ ಅನ್ನ ಅಪರಿಚಿತರು ನಿಲ್ಲಿಸಿದ್ದಾರೆ. ಶಾಸಕಿ ಮನೆಗೆ ಹಿಂಬಾಗಿಲಿನಿಂದ ಎಂಟ್ರಿಗೆ ಸ್ಕೆಚ್ ಹಾಕಲಾಗಿದೆ ಅನ್ನುವಂಥದ್ದು. ಅಕ್ಕಪಕ್ಕದವರು ಕೂಗಿದಂತ ಸಂದರ್ಭದಲ್ಲಿ ಆ ಅಪರಿಚಿತರು ಎಸ್ಕೇಪ್ ಆಗಿದ್ದಾರೆ. ಮಧ್ಯರಾತ್ರಿ ಬಂದಂತ ಆಗಂತುಕರ ಪ್ಲಾನ್ ಏನಾಗಿತ್ತು ಹಾಗಾದ್ರೆ? ಮಧ್ಯರಾತ್ರಿ 12 ಗಂಟೆಯ ಸಂದರ್ಭದಲ್ಲಿ ಶಾಸಕಿಯ ಮನೆಗೆ ಬಂದಿದ್ರಂತೆ. ಹಾಗಾದ್ರೆ ಆ ಮನೆಗೆ ಬಂದಂತವರು ಯಾರು ಹಾಗಾದ್ರೆ? ಇನ್ನು ಮತ್ತೊಂದು ಕಡೆಯಲ್ಲಿ ಭದ್ರತೆಯನ್ನ ನೀಡೋದಕ್ಕೆ ಪೊಲೀಸರೇ ಹಿಂದೇಟು ಹಾಕ್ತಾ ಇದ್ದಾರಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. 3 ಅಪರಿಚಿತರಿಂದ ಶಾಸಕಿಗೆ ಜೀವ ಭಯ ಇದೆ. ದೇವದುರ್ಗ ಪೊಲೀಸ್ ಕಾಲೋನಿಯಲ್ಲಿ ಶಾಸಕಿಯ ನಿವಾಸ ಇರೋದು. ದೇವದುರ್ಗ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಕರೆಮ್ಮ ನಾಯಕ್ ಅವರು. ತಮಗೆ ಜೀವ ಬೆದರಿಕೆ ಇದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಮಧ್ಯರಾತ್ರಿ 12 ಗಂಟೆಯ ಸಂದರ್ಭದಲ್ಲಿ ಮನೆಗೆ ಬರುವಂತ ಪ್ರಯತ್ನಗಳಾಗಿದೆ. ಆಗಂತುಕರಲ್ಲಿ ಓಡಾಡಿದ್ದಾರೆ. ಮನೆಯ ಹಿಂಬಾಗಿಲಿನಿಂದ ಎಂಟ್ರಿ ಕೊಡೋದಕ್ಕೆ ಸ್ಕೆಚ್ ಹಾಕಿದ್ರು ಅನ್ನುವಂತ ಆರೋಪ. ಸೊ ಆ ಸಂದರ್ಭದಲ್ಲಿ ಅಕ್ಕಪಕ್ಕದವರು ಕೂಗಿದ್ರಂತೆ. ಸೊ ಆ ಹಿನ್ನೆಲೆಯಲ್ಲಿ ಆ ಅಪರಿಚಿತರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಇನ್ನು ಶಾಸಕಿಗೆ ಭದ್ರತೆಯನ್ನ ನೀಡೋದಕ್ಕೆ ಪೊಲೀಸರು ಕೂಡ ಹಿಂದೇಟು ಹಾಕ್ತಾ ಇದ್ದಾರಾ? ಸೊ ಈ ರೀತಿಯಾಗಿರುವಂತ ಪ್ರಶ್ನೆ ಕೂಡ ಉದ್ಭವ ಆಗಿದೆ. ತಮಗೆ 3 ಅಪರಿಚಿತರಿಂದ ಜೀವ ಬೆದರಿಕೆ ಇದೆ ಅಂತ ಶಾಸಕಿ ಹೇಳ್ತಿದ್ದಾರೆ. ಮನೆ ಹತ್ರ ಬೈಕ್ ಅನ್ನ ನಿಲ್ಲಿಸಿದ್ದಾರೆ. ಅದಾದ ನಂತರ ಅಲ್ಲಿ ಓಡಾಡಿದ್ದಾರೆ. ಹಿಂಬಾಗಿಲಿನ ಮೂಲಕ ಎಂಟ್ರಿ ಕೊಡೋದಕ್ಕೂ ಕೂಡ ಪ್ರಯತ್ನಗಳಾಗಿದೆ. ಸೊ ಅದನ್ನ ಅಕ್ಕಪಕ್ಕದವರು ನೋಡ್ತಾರೆ. ಆ ಸಂದರ್ಭದಲ್ಲಿ ಕೂಗದಂತಹ ಸಂದರ್ಭದಲ್ಲಿ ಅಪರಿಚಿತರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಹಾಗಾದ್ರೆ ಅವರ ಪ್ಲಾನ್ ಏನಿತ್ತು? ಮಧ್ಯರಾತ್ರಿ ಯಾವ ಕಾರಣಕ್ಕಾಗಿ ಅಲ್ಲಿ ಬಂದು ಈ ರೀತಿಯಾಗಿರುವಂತಹ ಪ್ರಯತ್ನಗಳಾಗಿದೆ ಅನ್ನುವಂಥದ್ದು ಇದೀಗ ಪ್ರಶ್ನೆ ಉದ್ಭವಿಸಿದೆ. ದೇವದುರ್ಗ ಶಾಸಕಿ ಜಿ ಕರೆಮ್ಮ ನಾಯಕ್ ಅವರಿಗೆ 3 ಆಗುತ್ತಕರು ಆಗಮಿಸಿ ಅವರ ಮನೆಗೆ ಬಂದು ಹೋಗಿರುವಂಥದ್ದು ಈಗಾಗಲೇ ಶಾಸಕಿ ಜಿ ಕರೆಮ್ಮ ನಾಯಕ್ ಅವರು ಆರೋಪ ಮಾಡ್ತಾ ಇದ್ದಾರೆ. ಈ ಕುರಿತಂತೆ ಮಾತಾಡಲಿಕ್ಕೆ ನನ್ನ ಜೊತೆ ದೇವದುರ್ಗದ ಶಾಸಕರೇ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಮೇಡಮ್, ಯಾಕೆ ತಮ್ಮ ಮನೆಗೆ ಆಗುತ್ತಕರು ಬಂದಿದ್ರು? ಯಾರವರು? ಎದ್ರ ಸಲಕ್ಕೆ ಬಂದಿದ್ರು? ನನಗೆಲ್ಲ ಗೊತ್ತಿಲ್ಲ ಸರ್, ಯಾಕೆ ಬಂದಿದ್ರು ಏನಂತ ಗೊತ್ತಿಲ್ಲ. ಅವಹೇಳಲ್ಲಿ ರಾತ್ರಿ 12 ಗಂಟೆಗೆ 3 ಜನ ಅಪರಿಚಿತರು ಬಂದು ನಾನು ಮಲಗಿದಂಥ ಕಿಟಕಿ ಪಕ್ಕದಲ್ಲಿ ನಿಂತ್ಕೊಂಡದ್ದು ದೃಶ್ಯಗಳನ್ನು ನಮ್ಮವರು ನೋಡಿದ ತಕ್ಷಣವೇ ಅವ್ರನ್ನ ಬೆನ್ನಟ್ಟ್ಯಾರ. 112 ಕೂಡ ಫೋನ್ ಮಾಡಿ ಹೇಳ್ಯಾರ. ಅದೆಲ್ಲ ಆದಮೇಲೆ ಅದು ಪೊಲೀಸ್ ತನಿಖೆ ಆದ ಗೊತ್ತಾಗ್ತದೆ. ಯಾಕೆ ಬಂದಾರೆ ಏನಂತ ನಾನು ಹೆಂಗೆ ಹೇಳೋಕ್ಕಾಗ್ತದೆ? ನಿಮಗೆ ಏನಾದರೂ ಜೀವ ಭಯ ಇದೆಯಾ ಮೇಡಮ್? ಇಲ್ಲ, ಜೀವ ಭಯ ಅಂದರೆ ಅಷ್ಟೊತ್ತಿನಲ್ಲಿ ಅವ್ರು ಬರ್ತಾರೆ, ಹಿಂದ್ಗಡೆ ಗೋಡೆ ಹತ್ತಿ ಬರ್ತಾರಂತಂದರೆ ನಿಜವಾಗ್ಲೂ ಮತ್ತೆ ಜೀವ ಭಯ ಕಾಡ್ತದೆ. ಈಗ ನನ್ನನ್ನೇ ಟಾರ್ಗೆಟ್ ಮಾಡಲ್ಲಿ ಯಾಕೆ ಬಂದರು ಅನ್ನೋಂಥದ್ದು ನನಗೆ ಅನುಮಾನ ಮೂಡ್ತದೆ. ಅದನ್ನು ನಾನು ಯಾವತ್ತೂ ಈ ಥರ ನಾನು ಅಸಹಾಯಕಳಾಗಿ ಮಾತಾಡೋಕ್ಕೆ ನನಗೂ ಇಷ್ಟ ಇಲ್ಲ. ಏನಾಗ್ತದ ನನಗೆ ಗೊತ್ತಿಲ್ಲ. ಯಾಕಂದರೆ ನಾನೊಬ್ಬ ಶಾಸಕಳಾದ ಮೇಲೆ ಇದರಂಥವು ಹಲವಾರು ಘಟನೆಗಳು, ಹಲವಾರು ಸಲ ಪ್ರಕರಣಗಳಾಗ್ತದೆ. ಯಾಕಂದರೆ ನಾನು ನನ್ನ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ನಾನು ಜಾಸ್ತಿ ಕಾಳಜಿ ಇಟ್ಕೊಂಡಕ್ಕೆ ನನ್ನ ಜೀವಕ್ಕೆ ಭಯ ಪಡೋದಿಲ್ಲ. ನಾನು ಏನಾಗ್ತದೆ ಏನಿಲ್ಲ ದೇವ್ರದನ, ಆದರೆ ನನ್ನ ಕ್ಷೇತ್ರದ ಜನದಾರ. ಆದರೆ ಇದನ್ನು ತನಿಖೆ ಆಗಬೇಕು. ನನ್ನಂಥವ್ರಿಗೆ, ಒಬ್ಬ ಶಾಸಕರಿಗೆ ಈ ಥರ ಆದಾಗ ಸಾಮಾನ್ಯ ಜನರ ಗತಿ ಏನನ್ನೋಂಥದ್ದು ಅವ್ರ ಚಿಂತೆ ನನಗೆ ಕಾಡ್ತಾಯಿದೆ. ಯಾಕಂದರೆ ಭಾಳ ಪ್ರಕರಣಗಳು ನಮ್ಮಲ್ಲಿ ಈಗ ನೋಡ್ರಿ, ಒಂದು ಹಾಸ್ಪಿಟಲ್ದಾಗ ಒಂದು ಮಷೀನೇ ಕಳ್ತನ ಆಗೋಯ್ತು. ಅದು ಕೂಡ ಇವತ್ತಿನವರೆಗೂ ತನಿಖೆ ಹಂತದಲ್ಲಿ ಅದಲ್ಲದೆ ಒಬ್ಬ ವಾಕಿಂಗ್ ಹೋಗೋ ವ್ಯಕ್ತಿ ಕೂಡ ಕಿಡ್ನ್ಯಾಪ್ ಮಾಡಿ ದುಡ್ಡು ವಸೂಲಿ ಮಾಡ್ಯಾರ. ಹಲವಾರು ಇದೇ ರೀತಿ ಕಳ್ತನಗಳು, ರೈತರ ಟ್ರ್ಯಾಕ್ಟರ್ಗಳು, ಬೈಕ್ಗಳು ಇಂಥವೆಲ್ಲ ಹೋಗ್ತಾ ಬಂದಾಗ ಇದ್ರ ಬಗ್ಗೆ ಪೊಲೀಸ್ ಇಲಾಖೆ ಗಂಭೀರವಾಗಿ ತಗೋಬೇಕು. ಅವರೇ ಉತ್ತರ ಕೊಡಬೇಕು. ನಾನೇನು ಯಾರು ಇರ್ಬೋದು ಅಂತೀರಿ? ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಯಾರಿಗೆ ದೂರು ಕೊಟ್ಟಿದ್ರಿ? ಏನು ಹೇಳ್ತಾರೆ ಅಧಿಕಾರಿಗಳು? ಪೊಲೀಸ್ ಸ್ಟೇಷನ್ಗೆ ಆಗ ದೂರು ಕೊಟ್ಟಿವಿ. ಅವರು ಪೊಲೀಸರು ಇದನ್ನು ಭಾಳ ಸರಳವಾಗಿ ತಗೊಂಡಾರಂತ ನಮಗನ್ನಿಸ್ತದೆ. ಯಾಕಂದರೆ ನಾನೇನು ಸ್ಟೇಷನ್ಗೆ ಹೋಗಿ ದೂರು ಕೊಟ್ಟಿಲ್ಲ. ನಮ್ಮ ಮನೆಯಲ್ಲಿರ್ತಕ್ಕಂಥವ್ರು PAಗಳು ಮತ್ತು ನಮ್ಮ ಮನೆಯವರು 112 ಫೋನ್ ಮಾಡಿ ಕರೆದು ಹೇಳಿದ್ದು. ಪೊಲೀಸರು ಕೂಡ ಅವರು ಬೆನ್ನಟ್ಟಿದಂಥ ಸಂದರ್ಭದಲ್ಲಿ 3 ಜನ ಬೈಕ್ ಮೇಲೆ ಪರಾರಿಯಾದಂಥದ್ದು ನಾವು ಗಮನಿಸಿವಿ. ಆದರೆ ಈಗ ನಾನು ಜನಪ್ರತಿನಿಧಿ, ನಾನೇನು ಹೋಗಿ ಅವ್ರಿಗೆ ಕಂಪ್ಲೇಂಟ್ ಕೊಡೋ ಅವಶ್ಯಕತೆ ಇಲ್ಲ. ಅವರು ತನಿಖೆ ಮಾಡಬೇಕು, ಏನಾಯ್ತು ಅಂತೇಳಿ ಮಾಡಬೇಕು. ಆದರೆ ನಿಷ್ಕಾಳಜಿ ತೋರಿಸ್ಬಾರ್ದು ಅನ್ನೋ
ಅನ್ನೋಂಥದ್ದು ನನ್ನ ಉದ್ದೇಶ ಅಷ್ಟೆ. ಅಲ್ಲ, ಬಂದಂಥವ್ರು ಆಯುಧ ಏನಾದರೂ ತೊಗೊಂಡು ಬಂದಿದ್ರ ಮೇಡಮ್? ಅದೇನಾದರೂ ಗಮನಿಸಿದಾರ ಏನು? ನಾನಂತರ ನೋಡಿಲ್ಲಲ್ಲ ಸರ್, ನನಗೆ ಗೊತ್ತಿಲ್ಲ. ಅವ್ರು ಬಂದದ್ದಂತರ ಸತ್ಯ. ಪೊಲೀಸರ ಕಣ್ಣಿಗೂ ಬಿದ್ದಾರ, ನಮ್ಮ ಹಿಂದೆ ಬೆನ್ನತ್ತಿ ಯಾವತ್ತೊಂದು ಭಾಳಷ್ಟು ಜನ ಬೆನ್ನತ್ತಾರ, ಅವರಿಗೆ ಸಿಕ್ಕಿಲ್ಲ. ಅವರು ಹಿಂದಿನ ಕಡೆಯಿಂದ ಓಡೋಗ್ಯಾರ. ಹಂಗಾಗಿ ಅವರು ಏನು ತಂದಿದ್ರಂತ ಗೊತ್ತಿಲ್ಲ ನನಗೆ. ಈಗ ರಕ್ಷಣೆ ಏನಾದರೂ ಕೇಳ್ತಿದ್ದೀರಾ ಮೇಡಮ್ ಭದ್ರತೆ ಸಂಬಂಧಪಟ್ಟಂತೆ? ಇಲ್ಲ, ನನಗೆ ನಿಜವಾಗ್ಲೂ ರಕ್ಷಣೆ ಬೇಕು. ನಾನು ಸರ್ಕಾರಿ ಪೂಜೆಗಳು ಮಾಡೋಕ್ಕೆ ಹೋಗ್ತೀವಿ ಅಂದರೆ ಪೊಲೀಸ್ ಇಲಾಖೆ ನಮ್ಗೆ ಮೇನಮೆ ಸೆಣಿಸ್ತದ, ವೈಯಕ್ತಿಕ ಕಾರ್ಯಕ್ರಮಗಳು ಅದು ಇದು ಅನ್ನೋಂಥದ್ದು. ನನಗೆ ಅವರು ಒಬ್ಬ ಮಹಿಳೆ ಅಂತೇಳಿ, ಮಹಿಳೆ ಶಾಸಕಿ ಅಂತೇಳಿ ಏನಾದರೂ ರಕ್ಷಣೆಗೆ ನನಗೇನಾದರೂ ಕೊಟ್ಟರೆ ನನಗೆ ಭಾಳ ಅನುಕೂಲ ಆಗ್ತದೆ. ನಾನು ಕೂಡ ನಿರ್ಭಯವಾಗಿ ಓಡಾಡಿ ಕೆಲಸ ಮಾಡೋಕ್ಕೆ ಅವಕಾಶ ಆಗ್ತದೆ ಅಂತ. ಇದಿಷ್ಟು ಜಿ ಕರಿಯಮ್ಮ ನಾಯಕ್ ಅವರ ಹೇಳುವಂಥ ಮಾತಾಗಿದೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.